ಸಾಮಾನ್ಯವಾಗಿ ವಿನಾಯಕ ಹೇಳ್ತಾರಲ್ಲ, ಅಂತವ್ರು ಹೇಳಿ ತಿಳ್ಕೊಂಡಿರೋಳು ನಾನೇನ್ ಜಾಸ್ತಿ ಕಲ್ತಿಲ್ಲ, ನಾನೇನ್ ಜಾಸ್ತಿ ಓದಲ್ಲ. ರೈತನ ಮಗಳ್ರಿ, 5 ಜನ ಹೆಣ್ಮಕ್ಳು, 2ನೇ ಅವಳು, ನೋಡಕ್ ಚಂದ ಇದೀವಿ 5 ಜನ. ನಮ್ಮಪ್ಪ 10ನೇ ತಾಯ್ತು ಮದುವೆ ಮಾಡಿ ಕೊಟ್ಬಿಟ್ಟ, ಎಲ್ಲಿ ಕಲಿಯೋದು? ಆದ್ರೆ ನಮ್ಮ ತಾಯಿ ಕಲಿಸ್ಕೊಟ್ಟಂತ, ನಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಸಂಸ್ಕೃತಿ, ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಂದು ನಾನು ಬಂದು ನಿಂತು 4 ಮಾತನ್ನ ಆಡುವಂತ ಧೈರ್ಯ ಮಾಡ್ತಾ ಇದ್ದೆ. ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬರೀ ಹೆರೋಕೆ ಅಷ್ಟೇ, ಲಾಲಿ ಹಾಡೋಕಷ್ಟೇ, ಅಡುಗೆ ಮಾಡೋಕಷ್ಟೇ, ಸಂಸ್ಕೃತಿಯನ್ನ ಉಳಿಸೋಕಷ್ಟೇ ಅಂತ ಇದ್ದಂತ ಸಂದರ್ಭದಲ್ಲಿ ಇವತ್ತು ನೋಡಿ ನಾವು ಪೈಲಟ್ ಆಗಿದ್ದೀವಿ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸನೂ ಮಾಡ್ತೀವಿ. ಕುಟುಂಬದ ಚಕ್ಕಡಿಯನ್ನ ಹೊಡೆಯುವಂತ ಸಂದರ್ಭದಲ್ಲಿ ಗಂಡನಿಗೆ ಹೆಗಲು ಕೊಟ್ಟು ಇನ್ನೊಂದು ಎತ್ತಾಗಿ ಚಕ್ಕಡಿಯನ್ನ, ಸಂಸಾರದ ಚಕ್ಕಡಿಯನ್ನ ಮುಂದೆ ತಗೊಂಡು ಸಾಕ್ತಾ ಇದ್ವಿ. ನಮ್ಮ ಮಹಿಳೆಯರ ತಲೆಯಲ್ಲಿ ಮುಂಚೆಯಿಂದ ಒಂದು ಭಾವನೆಯನ್ನ ಹಾಕ್ತಾರೆ, ಅಮ್ಮಾಜಿ ತಪ್ಪು ತಿಳ್ಕೊಳ್ಬೇಡ. ನಾನೇನಾದ್ರೂ ತಪ್ಪು ಮಾತನಾಡಿದ್ರೆ ನನಗೆ ಬುದ್ಧಿ ಮಾತು ಹೇಳಿ. ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ, ಅಪ್ಪಾಜಿಯವ್ರು ಏನು ಹೇಳಿದ್ರು ನಮ್ಗೆ, ದಿನನಿತ್ಯ ನಮ್ಮ ಜೀವನ ಆದರ್ಶವಾಗಬೇಕು, ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣ್ಬೇಕು. ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನನ್ನು ನಾನು ತಿದ್ಕೊಳ್ತೀನಿ. ಆದ್ರೆ ನಾವು ಮಹಿಳೆಯರು, ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಿಕೆ ಸಾಮಾನು ತಂದು ಕೊಡ್ತೀವಿ, ಏನ್ ಆಟಿಕೆ ತಂದು ಕೊಡ್ತೀವ್ರಿ? ನನಗೂ ಮೊಮ್ಮಗಳಾಗಿದ್ದ, ಐರಾ ಅಂತ ಹೆಸರಿಟ್ಟಿದೀನಿ, 7 ತಿಂಗಳು ಮೊಮ್ಮಗಳು ನನಗಪ್ಪಾಜಿ. ಅವಳಿಗೆ ಆಟಿಕೆ ಸಾಮಾನನ್ನ ಏನ್ ತರ್ತೀವಿ? ಡಾಲ್ ತರ್ತೀವಿ. ಆದ್ರೆ ಗಂಡು ಮೊಮ್ಮಗ ಆಗಿದ್ರೆ ಕಾರು, ಜೀಪು, ಬ್ಯಾಟು, ಬಾಲು, ಬಂದೂಕು, ಪಿಸ್ತೂಲು. ಹೆಣ್ಣು ಮೊಮ್ಮಗಳಾಗಿದ್ದಾಳೆ, ಆ ಸಣ್ಣ ಅಡಿಗೆ ಮಾಡೋ ಸಾಮಾನು, ಗೊಂಬಿ ತಲೆ ಹೆಂಗ್ ಹಿಕ್ಕೋದು, ಹೆಳಲ್ ಹೆಂಗ್ ಹಾಕೋದು, ಫ್ರಾಕ್ ಹೇಗ್ ಹಾಕೋದು ಅಲ್ಲ. ನಮ್ಮ ಭಾವನೆಗಳು ಅಲ್ಲಿಂದನೇ ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಇವತ್ತು ನನ್ನನ್ನ ಕರೆದಂತ ವಿಚಾರ, ನಾನು ಯಾವ್ದ್ರ ಬಗ್ಗೆ ಮಾತನಾಡಬೇಕು ಆಗಿತ್ತಂದ್ರೆ ಮಹಿಳೆ ಮತ್ತು ಸಂಸ್ಕೃತಿ. ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ, ಸಂಸ್ಕೃತಿಯ ಹೊರತಾಗಿ ಮಹಿಳೆ ಇಲ್ಲ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಹಿಳೆ. ನಮ್ಮ ದೇಶದಲ್ಲಾಗ್ಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದ್ರೂ ಸಂಸ್ಕೃತಿ ಉಳಿದಿದೆ ಅಂದ್ರೆ, ಏನಾದ್ರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಎದೆ ತಟ್ಕೊಂಡು ಹೇಳಿ, ಅದು ಮಹಿಳೆ. ಇವತ್ತು ಹಬ್ಬ ಹರಿದಿನಗಳು ಬರ್ತಾವೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ. ಹಬ್ಬ ಯಾರು ಮಾಡ್ತಾರ್ರಿ? ಹೋಳಿಗೆ ಯಾರು ಮಾಡ್ತಾರೆ? ಕಡುಬು ಯಾರು ಮಾಡ್ತಾರೆ? ಕಟ್ಟಿನ ಸಾರು ಯಾರು ಮಾಡ್ತಾರೆ? ಊಟ ಯಾರು ಮಾಡ್ತಾರೆ? ನೀವು ನನ್ ಹೋಗೋವರೆಗೂ ಮತ್ ನನ್ ಗಾಡಿಗೆಲ್ಲಾದ್ರೂ ನಿಲ್ಲಿಸಿ ಕಲ್ಲು ಹೋಗಿಸಿ. ನೀವು ನೋಡಿ, ಇತ್ತೀಚಿನ ದಿನದಲ್ಲಿ ಅಥವಾ ಸುಮಾರು ಬಹಳಷ್ಟು ಆತ್ಮಹತ್ಯೆಗಳಾಗ್ತವೆ. ಏನ್ ಆತ್ಮಹತ್ಯೆಗಳಾಗ್ತವೆ? ಸಾಲ ಹೆಚ್ಚಾಯ್ತು, ಆತ್ಮಹತ್ಯೆ ಮಾಡ್ಕೊಂಡ್ರು. ಬ್ಯಾಂಕ್ನವ್ರು ನಾಳೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ತಗೊಳಕ್ ಬರ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ರು. ಬೆಳೆ ಸಾಲ ತುಂಬಕ್ಕಾಗಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರು. ಒಂದು ದಿನಾನು ವಿಚಾರ ಮಾಡ್ಲಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಗತಿ ಏನು, ಮಕ್ಕಳ ಗತಿ ಏನು, ನನ್ನ ತಾಯಿ ಗತಿ ಏನು, ತಂದೆ ಗತಿ ಏನು ಅಂತ. ಆದ್ರೆ ಅದೇ ಮಹಿಳೆ, ನಾನು ಕೂಲಿ ಆದ್ರೂ ಮಾಡ್ತೀನಿ, ನಾನು ಪಾತ್ರೆ ಆದ್ರೂ ತೊಳಿತೀನಿ, ನಾನು ಬಟ್ಟೆ ಆದ್ರೂ ತೊಳಿತೀನಿ, ಉದ್ಯೋಗ ಖಾತ್ರಿ ಕೆಲಸ ಆದ್ರೂ ಮಾಡ್ತೀನಿ, ನನ್ನ ಮನೆತನವನ್ನ, ನನ್ನ ಅತ್ತೆ ಮಾವನ್ನ, ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಧೈರ್ಯದಿಂದ ಸಮಾಜದಲ್ಲಿ. ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತನಾಡ್ತೀವಿ. ಇದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನದ ಕಾರ್ಯಕ್ರಮ. ನಾನು ಧರ್ಮದ ಬಗ್ಗೆ ಮಾತನಾಡಬೇಕು, ಅಪ್ಪಾಜಿಯವರ ಬಗ್ಗೆ ಮಾತನಾಡಬೇಕು. ರಾಜಕಾರಣವನ್ನ ಅಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ. 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವ್ರು ಹೇಳಿದ್ದು ಅದೇ, ಅಪ್ಪಾಜಿಯವ್ರು ಹೇಳಿದ್ದು ಅದೇ. ಒಂದು ವಿಚಾರದಲ್ಲಿ ವೀಣಕ್ಕನ ಜೊತೆ ನನಗೆ ಸಹಮತ ಇಲ್ಲ.
ಏನು ಸಹಮತ ಇಲ್ಲ. ನಾನು ಬರಬೇಕಾದ್ರೆ ಕೇಳ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಬಂದು ಕೂತ ತಕ್ಷಣ ವೀಣಕ್ಕ ಒಂದು ಮಾತು ಹೇಳಿದ್ರು, ಒಂದು ಹೆಣ್ಣು ಎಡವಿದ್ರೆ ಇಡೀ ಕುಟುಂಬ ಎಡವಿದಂಗೆ, ಒಂದು ಗಂಡು ಎಡವಿದ್ರೆ ಅದು ಇಲ್ಲ. ಯಾಕೆ? ನಾವು ಗೊಂಬಿ ಕೊಟ್ಟು ಆಟ ಆಡಿಸ್ತೀವಿ, ಅದಕ್ಕೇನು? ನೋ, ನಮ್ಮ ಚಿಂತನೆ, ನಮ್ಮ ಆಚಾರ ವಿಚಾರ ಬದಲಾಗಬೇಕು. ಯಾಕಂತಂದ್ರೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕುಟುಂಬದ ನಿರ್ವಹಣೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಸಂಸ್ಕೃತಿಯ ಗ್ರ್ಯಾಂಡ್ ಅಂಬಾಸಿಡರ್ ಆದಂತ ಸಂದರ್ಭದಲ್ಲಿ, ಈ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಕೊಳ್ಳಿಕ್ಕೆ 5,000 ವರ್ಷ ಬೇಕಾದಂತ ಈ ಸಂದರ್ಭದಲ್ಲಿ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಯಾಕೆ, ಗಂಡು ತಪ್ಪು ಮಾಡಿದ್ರೆ ಬರೀ ಅವನಿಗಷ್ಟೇ ಯಾಕೆ? ಈ ಅಸಮಾನತೆ ಯಾವಾಗ ಹೋಗುತ್ತೋ ಅವಾಗ ನಿಜವಾದ ರೂಪದಲ್ಲಿ ಹೆಣ್ಣಿಗೆ ಸ್ವತಂತ್ರ ಸಿಕ್ಕಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.